ಬುದ್ಧನು ತನ್ನ ಜ್ಞಾನೋದಯದ ನಂತರ ಭಾರತದಲ್ಲಿ ಸುತ್ತಾಡುತ್ತಿದ್ದಾಗ ಅವನ ಅಸಾಧಾರಣ ಗುಣವನ್ನು ಗುರುತಿಸಿದ ಹಲವಾರು ಜನರು ಅವನನ್ನು ಭೇಟಿಯಾದರು. ನೀವು ದೇವರ ಎಂದು ಕೇಳಿದರು. ಇಲ್ಲ ಎಂದು ಬುದ್ಧ ಉತ್ತರಿಸಿದರು. ನೀವು ದೇವರ ಪುನರ್ಜನ್ಮವೇ ಎಂದು ಕೇಳಿದರು. ಇಲ್ಲ ಎಂದು ಬುದ್ಧ ಉತ್ತರಿಸಿದರು. ಮಾಂತ್ರಿಕನ ಎಂದು ಕೇಳಿದರು. ಇಲ್ಲ ಎಂದು ಬುದ್ಧ ಉತ್ತರಿಸಿದರು. ಹಾಗಾದರೆ ನೀವು ಯಾರಿಗೆ ಎಂದು ಅವರು ಗೊಂದಲದಿಂದ ಕೇಳಿದರು. ನಾನು ಎಚ್ಚರಗೊಂಡವನು ಎಂದು ಬುದ್ಧ ಉತ್ತರಿಸಿದರು. ಬುದ್ಧ ಪದವರ್ಗ ಅಂದರೆ ಎಚ್ಚರಗೊಂಡವನು. ಹೇಗೆ ಎಚ್ಚರಗೊಳ್ಳಬೇಕು ಎನ್ನುವುದನ್ನೇ ಅವನು ಬೋಧಿಸಿದನು. ಬೌದ್ಧ ಧರ್ಮವು ಧರ್ಮವಲ್ಲ, ಎಚ್ಚರಗೊಳ್ಳುವುದೇ ಅದರ ಏಕೈಕ ಗುರಿ. ಜೀವನದಲ್ಲಿ ನೀವು ಎಚ್ಚರಗೊಂಡಿದ್ದೀರಾ ಅಥವಾ ಇನ್ನೂ ನಿದ್ರೆ ಮಾಡುತ್ತಿರುತ್ತೀರಾ ಮತ್ತು ಕನಸು ಕಾಣುತ್ತಿದ್ದೀರಾ? ನಮ್ಮ ಜಗತ್ತಿನ ಮತ್ತು ನಾವು ಹೇಗೆ ಬದುಕುತ್ತೇವೆ ಎಂಬ ನಿಜವಾದ ರಚನೆಯನ್ನು ಅಥವಾ ಮ್ಯಾಟ್ರಿಕ್ಸ್ ಅನ್ನು ನೀವು ನೋಡಬಹುದೇ? ನಿಮ್ಮ ಕಣ್ಣುಗಳನ್ನು ತೆರೆಯಿರಿ, ನಿಮ್ಮ ಹೃದಯವನ್ನು ತೆರೆಯಿರಿ ಮತ್ತು ನಿಜವಾದ ಜಗತ್ತನ್ನು ನೋಡಿ. ಇದು ನಿಮ್ಮನ್ನು ಪ್ರೇರೇಪಿಸುವ ಕಥೆಗಳ ಮೂಲಕ ಸ್ಫೂರ್ತಿ ನೀಡುವ ಧೈರ್ಯದ ಕಥೆಗಳು. ನೀವು ನೋಡುತ್ತಿದ್ದಕ್ಕೆ ಧನ್ಯವಾದಗಳು. ಶುಭವಾಗಿರಿ.